ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮಿಂದಲೇ ಭರವಸೆ ಲೋಕೇಶ್. ಈ ಕರೆಕ್ಟಾಗಿ ಒಂದು ರೆಡ್ಮಿ 9 ಪ್ರೈಮ್, ಈ ರೆಡ್ಮಿ 9 ಪ್ರೈಮ್ ಕಾಂಬೋಗೆ ಬಂದಿದೆ. ಕಾಂಬೋ ಏನಾಗಿದೆ ಅಂದರೆ ಈ ಫ್ರೇಮ್ ಏನಿದೆ, ಫ್ರೇಮ್ ಕೂಡ ಬೆಂಡ್ ಆಗಿದೆ. ಅಂದರೆ ಈ ಕಾಂಬೋ ಕುತ್ಕೊಳ್ಳೋ ಫ್ರೇಮ್ ಟೋಟಲಿ ಬೆಂಡ್ ಆಗಿದೆ. ಬೆಂಡ್ ಆಗಿಲ್ದಿರೋದು ಇನ್ನೊಂದೇನು ಅಂದರೆ ಡಿಸ್ಪ್ಲೇ ಕೂಡ ಹೋಗ್ಬಿಟ್ಟಿದೆ. ಅಂದರೆ ಯಾವ ಥರ ಅಂದರೆ ಫುಲ್ ಸೆಂಟ್ರಲ್ ಒಂದು ಲೈನ್ ಬೇರೆ ಬಂದ್ಬಿಟ್ಟಿದೆ. ಆ್ಯಂಡ್ ಕಲರ್ ಏನು ಕಲರ್ ಅಂತ ಇದೆ, ಆ ಕಲರ್ ಕೂಡ ಬೇರೆ ತೋರಿಸ್ತಾ ಇದೆ. ನೋಡಿ, ಮಾರ್ಕ್ ಕಾಣಿಸ್ತಿದೆಯಾ ನೋಡಿ, ಕಲರ್ ಕೂಡ ಬೇರೆ ತೋರಿಸ್ತಾ ಇದೆ, ಕಲರ್ ಬೇರೆ ಇದೆ. ಸೊ ಇವಾಗ ಇದಕ್ಕೆ ನಾವೇನೇನು ಮಾಡಬೇಕಪ್ಪ ಅಂದರೆ, ನನ್ನ ಹತ್ರ ಬಂದಿರೋ ಐಟಮ್ ಪ್ರಕಾರ ನೋಡಿ, ಒಂದು ಕಾಂಬೋ ಚೇಂಜ್ ಮಾಡಬೇಕು. ಈ ಕಾಂಬೋ ಓಕೆ, ರೆಡ್ಮಿ 9 ಪ್ರೈಮ್ದು. ಆ್ಯಂಡ್ ಕಂಪ್ಲೀಟ್ಲಿ ಇದು ಫ್ರೇಮ್, ಕಂಪ್ಲೀಟಾಗಿ ಈ ಫ್ರೇಮ್ನ ಕರೆಕ್ಟಾಗಿ ಚೇಂಜ್ ಮಾಡೋಣ. ಓಕೆ, ಬನ್ನಿ. ಎಷ್ಟು ಮಜವಾಗಿರುತ್ತೆ ಇದು ಕೆಲಸ ಮಾಡಲಿಕ್ಕೆ. ಮೊಬೈಲ್ ಸರ್ವಿಸ್ ಅನ್ನೋದು ಒಂಥರ ಮಜಾ ಕೊಡೋ ಕೆಲಸ ಆ್ಯಕ್ಚುಲಿ. ಇದು ನೋಡಿ, ಎಲ್ಲ ಹಿಂಗಿರುತ್ತೆ. ಇದನ್ನೊಂದು ಮೊಬೈಲಾಗಿ ತಿರುಗಿಸೋಣ. ಓಕೆ, ಬನ್ನಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಈ ರೆಡ್ಮಿ ಪ್ರೈಮ್ನ ಯಾವ ರೀತಿ ಡಿಸಅಸೆಂಬ್ಲಿ ಮಾಡಿ ಕಾಂಬೋ, ಫ್ರೇಮು, ಟೆಂಪರ್ಲೆಸ್ ಎಲ್ಲ ಹೆಂಗೆ ಫಿಟ್ ಮಾಡೋದಂತ ಎಷ್ಟು ನೀಟಾಗಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಈ ಸಿಮ್ ಟ್ರೇನ ನಾವು ಈಸಿಯಾಗಿ ಹಿಂಗೆ ರಿಮೂವ್ ಮಾಡಿಕೊಂಡು, ಈ ಎಲ್ಲ ಐಟಮು ಒಂದು ಕಡೆ ಸ್ಟೋರ್ ಮಾಡೋದಕ್ಕೆ ಒಂದು ಟ್ರೇನ ಯೂಸ್ ಮಾಡ್ಕೋಬೇಕು. ಓಕೆ, ಐಟಮ್ ಎಲ್ಲೂ ಮಿಸ್ ಆಗಬೇಡ್ದಲ್ಲ. ಹಂಗಾಗಿ ಯಾವ ಮೊಬೈಲ್ ಬಿಸ್ತೀವೋ ಆ ಮೊಬೈಲ್ ಕಾಂಪೊನೆಂಟ್ಸ್ದು ಒಂದೊಂದು ಟ್ರೇಯಲ್ಲಿತ್ತು ಅಂದರೆ ನಮಗೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಈ ಥರದ್ದು ಯಾವುದು ಪ್ರೆಸರಾಗಿ ತೆಗಿಯೋಂಗಿಲ್ಲ, ತುಂಬ ಸ್ಲೋ. ಎಷ್ಟು ತಾಳ್ಮೆಯಿಂದ ನೀವು ತೆಗಿತೀರೋ ಅಷ್ಟು ಒಳ್ಳೆಯದು. ಆ್ಯಂಡ್ ನೆಕ್ಸ್ಟು ಇಲ್ಲಿರೋ ಸ್ಕ್ರೂಸ್ನೆಲ್ಲ ನೀಟಾಗಿ ತಗೋಬೇಕು. ಓಕೆ, ನೆಕ್ಸ್ಟು ಈ ಮೇಲ್ಗಡೆ ಇರೋ ಕ್ಯಾಪ್ ಹಿಂಗೆ ಓಪನ್ ಮಾಡಿಕೊಂಡು, ಇದ್ರ ಜೊತೆನೇ ಒಂದು ಫಿಂಗರ್ ಸೆನ್ಸರ್ ಇರುತ್ತೆ, ಸ್ಟ್ರಿಪ್ಪು, ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಓಕೆ, ರಿಮೂವ್ ಮಾಡಿಕೊಂಡು ನೆಕ್ಸ್ಟು ನೋಡಿ, ಇದು ಅಂದರೆ ಈ CC ಬೋರ್ಡ್ ಅಂತ ಬರುತ್ತೆ. CC ಬೋರ್ಡಿಂದ ಮೇನ್ ಬೋರ್ಡ್ಗೆ ಬರೋಂಥ ಸ್ಟ್ರಿಪ್ ಇದು. ಇದನ್ನು ನೀಟಾಗಿ ಓಪನ್ ಮಾಡಿ, ಇದು ಬ್ಯಾಟ್ರಿ ಕನೆಕ್ಟ್ರನ್ನ ಓಪನ್ ಮಾಡಿ, ಇದು ಡಿಸ್ಪ್ಲೇ ಕನೆಕ್ಟ್ರು ಎಲ್ಲ ಸ್ಟ್ರಿಪ್ನು ಓಪನ್ ಮಾಡಿ, ಆಂಟೆನ ಒಂದು ಸ್ವಲ್ಪ ರಿಮೂವ್ ಮಾಡಿಕೊಂಡು, ನೀಟಾಗಿ ಬೋರ್ಡ್ನ ಆಚೆ ತೆಗಿಬೇಕು. ನೋಡಿ, ಇಷ್ಟೇ. ಇದೇ ರೆಡ್ಮಿ 9 ಪ್ರೈಮ್ PCB ಅಂದರೆ ಮದರ್ ಬೋರ್ಡ್ ಅಂತ. ಓಕೆ, ಜಸ್ಟ್ ರ್ಯಾಪರ್ ಯೂಸ್ ಮಾಡಿ ಇದನ್ನು ಚೂರು ಸ್ಪ್ರೇ ಬಿಟ್ಟರೆ ಓಕೆ, ಈಸಿಯಾಗಿ ಬರುತ್ತೆ. ಓಕೆ, ನೋಡಿ ಎಷ್ಟು ಈಸಿಯಾಗಿದೆ. ಇದು ರಿಂಗರು. ಓಕೆ, ನೋಡಿ, ಮಾತಾಡೋದು ಕೇಳೋ ಸ್ಪೀಕರ್ ಇದು. ನೀವೇ PCB ಮದರ್ ಬೋರ್ಡಿಂದ ಚಾರ್ಜಿಂಗ್ ಬೋರ್ಡಿಗೆ ಬರೋಂಥ ಸ್ಟಿಫು. ಇದು ಮೇನ್ ಡಿಸ್ಪ್ಲೇ ಲೈನು. ಈ CC ಬೋರ್ಡನ್ನು ಹಿಂಗೆ ರಿಮೂವ್ ಮಾಡ್ಕೋಬೇಕು. ಈ CC ಬೋರ್ಡು, ಇದು ಆಂಟೆನಾ, ಇದು ವೈಬ್ರೇಟ್ರು, ಇದು ಪವರ್ ಆನ್ ಆ್ಯಂಡ್ ಆಫ್ ಸ್ಟ್ರಿಪ್ಪು. ನೋಡಿ, ಇಷ್ಟಾದಮೇಲೆ, ಯಾಕಂದರೆ ಇದು ಇಷ್ಟೆಲ್ಲ ಏನಕ್ಕೆ ತೆಗೆದಿದೆ ಅಂದರೆ, ಇದು ಟೋಟಲಿ ನಾವು ಅಂದರೆ ತೋರಿಸ್ತೀನಿ ಒಂದು ನಿಮಿಷ. ಟೋಟಲ್ ನಾನು ಈ ಏನು ಕಾಂಪೋನೆಂಟ್ ಇದೆ ಇದನ್ನು ಈ ಒಂದು ಫ್ರೇಮ್ಗೆ ಚೇಂಜ್ ಮಾಡಬೇಕು. ಒಂದು ಸತಿ ಫ್ರೇಮ್ ಲೈನೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಬೇಕು. ಏನಾರ ವೇರಿಯೇಷನ್ ಇತ್ತು ಅಂದರೆ ಕಾಂಪೊನೆಂಟ್ಸ್ ಕೂತ್ಕೊಳ್ಳಲ್ಲ, ಅವಾಗ ಮತ್ತೆ ಹಿಂಸೆ ಆಗುತ್ತೆ. ಓಕೆ, ನೋಡಿ, ಸಿಂಪಲ್. ಇದು ಆಲ್ರೆಡಿ ಒಂದು ಸ್ವಲ್ಪ ಓಪನ್ ಆಗಿರುತ್ತೆ. ಲೈಟಾಗಿ ನೋಡಿ, ಸುಮ್ಮನೆ ಇಷ್ಟೇ.
ಯಾವುದನ್ನು ಪ್ರೆಸರಾಗಿ ಮಾಡಬಾರ್ದು. ಎಷ್ಟು ಸಾಫ್ಟಾಗಿ ಕೆಲಸ ಮಾಡ್ತೀವೋ ಅಷ್ಟು ನಿಮ್ಗೆ ಸಖತ್ತಾಗಿರುತ್ತೆ. ಓಕೆ, ಅರ್ಧ ಗಂಟೆ ಆಯಿತು. ಗಮ್ಮೆಲ್ಲ ಮ್ಯಾಕ್ಸಿಮಮ್ ಡ್ರೈ ಆಗಿರುತ್ತೆ. ಈಗ ಏನಿದ್ರು ಇದನ್ನು ನೀಟಾಗಿ ರಬ್ಬರ್ ಬ್ಯಾಂಡ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ
ನೋಡಿ, ಈ ಥರ ಟೋಟಲ್ ಎಲ್ಲ ಈ ಫ್ರೇಮಿಂದ ಏನಿದೆಯೋ ಇದನ್ನು ತೆಗೆದು ಈ ಡಿಸ್ಪ್ಲೇ ಏನಿದೆಯೋ ಚೇಂಜ್ ಮಾಡಿ ಫ್ರೇಮ್ ಡಿಸ್ಪ್ಲೇ ಹಾಕಿ ನೆಕ್ಸ್ಟು ಫ್ಯಾನನ್ನು ನೀಟಾಗಿ ಹಿಂಗೆ ಹಾಕಿದ್ರೆ ಹಾಕ್ಬಿಟ್ಟು ಇದನ್ನ ತೆಗೆದ್ಬಿಟ್ಟು ಈ ಗ್ಲೂ ರಿಮೂವರ್ ಅಂತ ಇರುತ್ತೆ, ಅಂದರೆ ಸೈಡಲ್ಲೆಲ್ಲ ಏನು ಗಮ್ ಇರುತ್ತೆ ಆ ಗಮ್ನೆಲ್ಲ ಒಂದ್ಸತಿ ನೀಟಾಗಿ ವಾಶ್ ಮಾಡಿ ಥ್ಯಾಂಕ್ ಯು. ಮಸ್ತ್ ಕಂಪ್ಲೀಟ್ ಆಗಿದೆ ಈ ಮೊಬೈಲ್. ಯಾವಾಗಲೂ ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಕಂಪ್ಲೀಟಾಗಿ ನನ್ನ ಕೈಲಾದಷ್ಟು ಸರ್ವಿಸ್ನ ಹೇಳ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.